ಒಂದು ಪ್ರೆಸ್ ಮೀಟ್ ಅನ್ನು ಮಾಡಿ ದಿನಾಂಕವನ್ನು ಘೋಷಣೆ ಮಾಡೋಣ. ಈ ಒಂದು ಭಾರತೀಯ ಚುನಾವಣಾ ಆಯೋಗದ ಸಂಸ್ಥಾಪನಾ ದಿನಾಚರಣೆಯನ್ನು ಇದೇ ದಿನಾಂಕ 25 ಜನವರಿ 1550ರಲ್ಲಿ ಫೌಂಡೇಶನ್ ಆಗಿರುವುದರಿಂದ ಆ ಹಿನ್ನೆಲೆಯಲ್ಲಿ 2011ನೇ ಇಸ್ವಿನಲ್ಲಿ ಈವರೆಗೆ ನಾವು ಪ್ರತಿ ವರ್ಷ 25ನೇ ಜನವರಿಯನ್ನು ರಾಷ್ಟ್ರೀಯ ಮತದಾರ ದಿನಾಚರಣೆ, ನ್ಯಾಷನಲ್ ವೋಟರ್ಸ್ ಡೇ, ಇದನ್ನು ಕೇವಲ ನಾವು ದಾಂಡೇಲಿ ತಾಲೂಕು ಅಷ್ಟೇ ಅಲ್ಲ, ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ರಾಜ್ಯದಲ್ಲಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಈ ಕಾರ್ಯಕ್ರಮವನ್ನು ಇಂದು ನಾವು ಆಚರಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಗೊತ್ತಿರಂತೆ ತಾವು ಹೇಗೆ ನಾವು ಕಾಲೇಜಿನಲ್ಲಿ ಗುರುತಿನ ಚೀಟಿ ಹಾಕೊಳ್ತೀರೋ ಅದೇ ಥರ ಎಲೆಕ್ಷನ್ ಫೋಟೋ ಐಡೆಂಟಿಟಿ ಕಾರ್ಡ್, ಎಪಿಕ್ ಕಾರ್ಡನ್ನು ನಾವು ನಮ್ಮ ಕಚೇರಿಯಿಂದ ಕೊಡ್ತೇವೆ. ಅದೇ ಒಂದು ಗುರುತಿನ ಚೀಟಿ ಎಲ್ಲರೂ 18 ವರ್ಷ ವಯಸ್ಸಿನ ಮೇಲ್ಪಟ್ಟವರು ಈ ಒಂದು ಗುರುತಿನ ಚೀಟಿಯೊಂದಿಗೆ ತಾವು ಹೇಗೆ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಮಾಡ್ತೀರೋ ಅದೇ ಥರ ತಮ್ಮ ಒಂದು ಹಕ್ಕನ್ನು ಮತವನ್ನು ಚಲಾಯಿಸಲು ಈ ಒಂದು ಹಿನ್ನೆಲೆಯಲ್ಲಿ ಈ ಗುರುತಿನ ಚೀಟಿಯ ಅಂಗವಾಗಿ ಹಾಗೂ ಯುವ ಮತದಾರರು ಹೆಚ್ಚಿನ ರೀತಿಯಲ್ಲಿ ಈ ಮತದಾನ ಕಾರ್ಯಕ್ಕೆ ಅನುಷ್ಠಾನಗೊಳಿಸಲು ಈ ಒಂದು 2024ರ ಥೀಮ್ ಅಂತೆ ನೋ ವೋಟರ್ ಶುಡ್ ಬಿ ಲೆಫ್ಟ್ ಬಿಹೈಂಡ್, ಯಾವುದೇ ಮತದಾರನ ಮತದಾನದಿಂದ ವಂಚಿತ ಮಾಡಬಾರದಾಗಿ ಈ ಒಂದು ಕಾರ್ಯಕ್ರಮವನ್ನು ಭಾರತೀಯ ಚುನಾವಣಾ ಆಯೋಗ ನಿರ್ದೇಶನದಂತೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದಾಂಡೇಲಿಯ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಶ್ರೀಮತಿ ರೋಹಿಣಿ ಬಸಾಪುರ ಮೇಡಮ್ ಬಂದಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ BEd ಕಾಲೇಜಿನ ಪ್ರಾಂಶುಪಾಲರಾದಂಥ ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಶ್ರೀಯುತ ನೀಲಕಂಠ ಲೇಖರ್ ಅವರಿಗೂ ಸಹಿತ ನಾನು ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು. ಅದೇ ಥರ ಸರ್ಕಾರಿ ಅಭಿಯೋಜಕರಾದಂಥ ಶ್ರೀಯುತ ರಮೇಶ್ ಬಂಗಾಪುರ ಅವರು ಸಹಿತ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು. ನಗರಸಭೆಯ ಆಯುಕ್ತರಾದಂಥ ಶ್ರೀಯುತ ರಾಜಾರಾಮ್ ಪವಾರ್ ಅವರು ಸಹಿತ ನಾನು ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೊಡುತ್ತೇನೆ. ವಕೀಲರ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಕುಲಕರ್ಣಿ ಅವರು ಸಹಿತ ನಾನು ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೊಡುತ್ತೇನೆ. ಕಾರ್ಯಕ್ರಮಕ್ಕೆ ಇರತಕ್ಕಂಥ ಎಲ್ಲ ವಕೀಲರೇ, ಶಿಕ್ಷಕರೇ, ವಿದ್ಯಾರ್ಥಿನಿಯರೇ ಹಾಗೂ ಪತ್ರಿಕಾ ಮಾಧ್ಯಮಗಳಿಗೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ನನ್ನೊಂದು ಪ್ರಾಸ್ತಾವಿಕ ಮತ್ತು ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.